ಬೆಳಗಾವಿಯಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಗಿದೆ. ನೆನ್ನೆ ಮಧ್ಯರಾತ್ರಿಯಿಂದಲೇ ಚೆನ್ನಮ್ಮನ ವೃತ್ತದಲ್ಲಿ ಕೇಕ್ ಕಟ್ ಮಾಡಿ ಸಂಭ್ರಮಿಸಿದ್ರು. ಬೆಳಗಾವಿ ಅಂತ ಬಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಕನ್ನಡದ ಕಿಚ್ಚು ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ ಸಾವಿರಾರು ಸಂಖ್ಯೆಯಲ್ಲಿ ಕನ್ನಡಿಗರು ಜಮಾಯಿಸಿದ್ರು. ಸಿಡಿಮದ್ದಿನ ಮೆರಗು ಬಾನಲ್ಲಿ ಕನ್ನಡಮ್ಮನ ಚಿತ್ತಾರ, ಆಹಾ ನೋಡ್ಲಿಕ್ಕೆ ಎರಡು ಕಣ್ಣುಗಳು ಸಾಲ್ತಾ ಇರಲಿಲ್ಲ. ಕನ್ನಡ ಹಾಡುಗಳಿಗೆ ಕುಣಿದು ಕುಪ್ಪಳಿಸಿದ್ರು ಅಲ್ಲಿ ಸಾವಿರಾರು ಮಂದಿ ಯುವಕರು, ಕನ್ನಡಿಗರು ಎಲ್ಲರೂ ಕೂಡ. ಅಹಿತಕರ ಘಟನೆ ನಡೆಯದಂತೆ ಬಿಗಿ ಬಂದೋಬಸ್ತ್ ಅನ್ನ ಕೂಡ ಅಲ್ಲಿ ನಿಯೋಜಿಸಲಾಗಿತ್ತು. ಚೆನ್ನಮ್ಮ ವೃತ್ತದಲ್ಲಿ ನಿನ್ನೆ ಮಧ್ಯರಾತ್ರಿಯಿಂದಲೇ ಕೇಕ್ ಕಟ್ ಮಾಡಿ ಸಂಭ್ರಮಿಸಲಾಯಿತು. ಸಾವಿರಾರು ಮಂದಿ ಅಲ್ಲ, ಅಲ್ಲಿ ಲಕ್ಷಾಂತರ ಮಂದಿ ಇರುವಂತಹ ದೃಶ್ಯಗಳನ್ನ ನೀವು ಕಣ್ತುಂಬಿಕೊಳ್ಬಹುದು. ಸಿಡಿಮದ್ದಿನ ಸಂಭ್ರಮ ಸಡಗರ ಒಂದ್ ಕಡೆ ಆದ್ರೆ, ಬಾನಲ್ಲಿ ಕನ್ನಡಮ್ಮನ ಚಿತ್ತಾರ ಮೂಡಿತ್ತು. ಕನ್ನಡದ ಹಾಡುಗಳಿಗೆ ಕುಣಿದು ಕುಪ್ಪಳಿಸಿದ್ರು ಕನ್ನಡಿಗರು. ಎಲ್ಲೆಲ್ಲೂ ಕರ್ನಾಟಕದ ಬಾವುಟ ರಾರಾಜಿಸ್ತಾ ಇತ್ತು. ಎಲ್ಲಾದ್ರೂ ಇಡೀ ದೇಶದಲ್ಲಿ ಒಂದು ರಾಜ್ಯಕ್ಕೆ ಸೆಪರೇಟ್ ಒಂದು ಬಾವುಟ ಇದೆ, ರಾಷ್ಟ್ರಧ್ವಜವನ್ನ ಬಿಟ್ಟು ಒಂದು ರಾಜ್ಯಕ್ಕೂ ಒಂದು ಧ್ವಜ ಇದೆ ಅಂತ ಆದ್ರೆ ಅದು ಕನ್ನಡ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಷ್ಟು ಹೆಮ್ಮೆ ಪಡಬೇಕು ನಾವೆಲ್ಲರೂ ಕೂಡ.